ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ನಾಳಿನ ಎಪಿಸೋಡು ಮರ್ಯಾದೆ ರಾಮಣ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಐಶ್ವರ್ಯ ನೋಡ್ತಾನೇ ಇರ್ತಾಳೆ, ಆದರೆ ಅವ್ರ ಅಪ್ಪ ಕಂತ್ರಿ ಬುದ್ಧಿ ಮಾಡಿಬಿಟ್ಟು ಏನೋ ಜಯ ವರದಕ್ಷಿಣೆ ಆಸೆಗೆ ಈ ಥರ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಅವ್ರ ಮನೆಯಲ್ಲೇ ಚೆನ್ನಾಗಿ ಇದ್ಕೊಂಡು 2-3 ದಿನ ವರದಕ್ಷಿಣೆ ಬೇಕಾಗಿತ್ತೇನೋ, ಅದಕ್ಕೆ ಹಿಂಗೆ ಮಾಡ್ತಿರ್ಬೇಕು ಅಂತ ಹೇಳ್ಬಿಟ್ಟು ಇವನು ಹೋಗ್ಬಿಟ್ಟು ನಕ್ಲೆಸ್ಸು ಮತ್ತು ಸುಮಾರು ಒಂದು 7-8 ನಕ್ಲೆಸ್ಗಳು, ಸರಗಳು ಮತ್ತು ಒಂದು ಸೂಟ್ಕೇಸ್ ತುಂಬ ದುಡ್ಡು ಇಷ್ಟೆಲ್ಲ ತಂದುಬಿಟ್ಟು ಹೆಂಡ್ತಿ ಮುಂದೆ, ನೋಡು ಇಷ್ಟೆಲ್ಲ ತೊಗೊಂಡು ಬಂದಿದ್ದೀನಿ, ಇದನ್ನು ತಗೊಂಡ್ಬಿಟ್ಟು ನಮ್ಮ ಐಶ್ವರ್ಯನ ಚೆನ್ನಾಗಿ ಇಟ್ಕೊಳ್ಳಿ, ಆಸೆ ಜೈಗೆ ದುಡ್ಡು ಒಡವೆ ಅಂತ ಆಸೆ ಬಂದಿರಬೇಕು, ಅದಕ್ಕೆ ನಮ್ಮ ಐಶ್ವರ್ಯನ ಆ ಥರ ನಡೆಸ್ಕೋತಾ ಇರೋದು ಅಂತೇಳಿ ಹೆಂಡ್ತಿ ಹತ್ರ, ತಂಗಿ ಮಗಳ ಹತ್ರ ಎಲ್ಲ ಹೇಳ್ತಾನೆ. ಅವಳು ಸುಕನ್ಯಾ ಹೇಳ್ತಾಳೆ, ಆ ಥರ ಏನಿಲ್ಲ ಜಯಗೆ, ಆ ಥರ ಆಸೆಗಳೇ ಇಲ್ಲ, ನಾವು ಆ ಥರ ಮಾಡಿದ್ದಕ್ಕೆ ಕೋಪ ಬಂದಿದೆ, ಅಷ್ಟು ಬಿಟ್ಟರೆ ಏನೂ ಆಸೆ ಇಲ್ಲ ಅಂತ. ಇವೊಂದು ತಿಕ್ಕಲು ಮುಂಡೆವು ಯಾವಾಗಲೂ ಹಿಂಗೆ ಆಡ್ತವೆ ಅಂತೇಳ್ಬಿಟ್ಟು ಜಯ ಬಂದು ನೋಡು ಏನೋ ಮಾಡ್ಕೊತಾ ಇದ್ದಾವೆ, ಏನಾರ ಮಾಡ್ಕೊಳ್ಳಿ ಸಾಯ್ಲಿ ಅಂತ ಹೇಳ್ಬಿಟ್ಟು ಅವಳ ಪಾಡಿಗೆ ಅವಳು ಹೋಗ್ತಾಳೆ ಅಡುಗೆ ಮನೆಗೆ. ಅವರಿಗೆಲ್ಲ ಅಡುಗೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಅಡುಗೆ ಮನೆಗೆ ಹೋಗ್ತಾಳೆ. ಆದರೆ ಇವನೇನು ತಿಳ್ಕೊಂಡ ಅಂದರೆ, ಐಶ್ವರ್ಯ ಅಪ್ಪ ವರದಕ್ಷಿಣೆ ಕೊಟ್ಟಿಲ್ಲ, ಒಡವೆ ಕೊಟ್ಟಿಲ್ಲ ಅಂತ ನನ್ನ ಮಗಳಿಗೆ ಟಾರ್ಚರ್ ಕೊಡ್ತಿರ್ಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ಬಿಟ್ಟು ಇವನು ಹೋಗಿ ಮಾಡಿಸೇ ಬಿಟ್ಟ. ಆ ಕಡೆ ಏನೇನು ಒಡವೆಗಳು ಬೇಕು, ಏನೇನು ಸರಗಳು ಬೇಕು, ಎಷ್ಟು ದುಡ್ಡು ಬೇಕು, ಒಂದು ಸೂಟ್ಕೇಸ್ ದುಡ್ಡು ತಗೊಂಬಂದಿದ್ದಾನೆ, ಮತ್ತು ನಕ್ಲೆಸ್ಗಳು ಒಂದು ಎಷ್ಟು, ಸರಗಳು ಒಂದಷ್ಟು, ಓಲೆಗಳು, ಹ್ಯಾಂಗಿಂಗ್ಸು ಎಲ್ಲ ಮಾಡಿಸ್ಕೊಬಂದ್ಬಿಟ್ಟಿದ್ದಾನೆ, ಬೇಕಾದಷ್ಟು ಚಿನ್ನವ ಮಾಡಿಸ್ಕೊಬಂದು ಅದನ್ನು ತೊಗೊಂಡ್ಬಿಟ್ಟು ನಮ್ಮ ಮಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವನು ಮಾತಾಡ್ಕೊಂಡು ಎಲ್ಲ ಅವ್ನ ಮನೆಯವ್ರ ಹತ್ರ, ತಂಗಿ ಮಗಳ ಹತ್ರ, ಎಲ್ಲರ ಹತ್ರ, ಹೆಂಡತಿ ಹತ್ರ ಎಲ್ಲ ಮಾತಾಡಿಕೊಂಡು ಆಮೇಲೆ ಇವ್ರಿಗೆ ಕೊಡಬೇಕು, ಜಯಂಗೂ ಜಗಂಗೂ ಕೊಡಬೇಕು ಅದನ್ನು ಅಂಥೇಳಿ ಇವರು ಐಡಿಯಾ ಮಾಡ್ಕೊಂಡಿರ್ತಾರೆ. ಅವಳು ಹೇಳ್ತಾಳೆ ಸುಕನ್ಯಾ, ಇದೆಲ್ಲ ಯಾಕೆ ಬೇಡ, ಸುಮ್ಮನೆ ಇರಿ, ಅವ್ರು ಅದಕ್ಕೆಲ್ಲ ಆಸೆ ಪಡಲ್ಲ, ಅದೆಲ್ಲ ಕೊಡಬಾರ್ದು, ನಾವು ಚಿಕ್ಕವರಾಗ್ಬಿಡ್ತೀವಿ ಅವೆಲ್ಲ ಕೊಡೋಕ್ಕೆ ಹೋದರೆ. ಚೆನ್ನಾಗೇ ಇದ್ದಾಳಲ್ಲ ನಮ್ಮ ವಯಸ್ಸು, ಏನಾಗಿದೆ ಅವಳಿಗೆ ಅಂತ, ಏನು ಅತ್ತೆ ಕಾಟನೇ, ಯಾರ ಕಾಟ, ಅವಳ ಪಾಡಿಗೆ ಅವಳು ಇದ್ದಾಳೆ ಆರಾಮಾಗಿ, ಏನಕ್ಕೆ ಇವೆಲ್ಲ ಮಾಡ್ತೀರಾ ಅಂತ ಬೈತಾಳೆ. ಬೈದ್ರೂ ಅವ್ನು ಕೇಳೋದೇ ಇಲ್ಲ, ನಿನಗೇನು ಗೊತ್ತಾಗಲ್ಲ ಸುಮ್ಮನಿರೆ, ನೋಡಿರೆ ಅರ್ಥ ಆಗುತ್ತೆ ಇವರು ಬಿಹೇವಿಯರು, ಇವರ ಸಿಚುವೇಶನ್ನು ಏನು ಅಂತೇಳಿ. ಬಟ್ ನಮ್ಮ ಮಗಳು ಇಲ್ಲಿ ಚೆನ್ನಾಗಿರೋಕ್ಕಾಗೋದೇ ಇಲ್ಲ, ಏಕೆ ಅಂದರೆ ಯಾವಾಗಲೂ ಜಯ ಅವಳಿಗೆ ಬೈತಾನೇ ಇರ್ತಾಳೆ, ನಾನು ಹೆಂಗಿರ್ತಾಳೆ ನನ್ನ ಮಗಳು ಇವನ ಜೊತೆ ಅಂತೇಳ್ಬಿಟ್ಟು ಅವನೇ ಏನು ಮಾಡ್ತಾನೆ, ಅಷ್ಟು ಒಡವೆಗಳನ್ನ ಬುಕ್ ಮಾಡಿರ್ತಾನೆ, ಅಷ್ಟು ಒಡವೆಗಳೆಲ್ಲ ಬಂದುಬಿಡುತ್ತೆ. ಅದನ್ನೊಂದು ಸೂಟ್ಕೇಸಲ್ಲಿ ಹಾಕೊಂಬಂದಿರ್ತಾನೆ, ಇದನ್ನೊಂದು ಸೂಟ್ಕೇಸಲ್ಲಿ, ದುಡ್ಡು ಒಂದು ಸೂಟ್ಕೇಸಲ್ಲಿ, 2 ಸೂಟ್ಕೇಸಲ್ಲಿ ಇಟ್ಕೊಂಡು ಅದನ್ನು ಇವಾಗ ಜಯನ ಗಂಡಿಗೆ ಕೊಡಬೇಕು ಅಂತೇಳಿ ಇವರು ತೀರ್ಮಾನ ಮಾಡ್ಕೊಂಡವ್ರೆ. ಸುಕನ್ಯಾ ಬಾಯಿ ಮೇಲೆ ಕೈ ಇಟ್ಕೋತಾ ಇದ್ದಾಳೆ, ಇದೆಲ್ಲ ಯಾಕ್ರಿ, ಅವಳಿಗೆ ಜಯಗೆ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾಳ ನಮ್ಮನ್ನು, ಇಷ್ಟಾರು ನೋಡ್ಕೋತಿರೋಳು, ಅದನ್ನೂ ಇಲ್ದಂಗೆ ಮಾಡ್ಕೊತೀರಾ ಅಂತ ಎಲ್ಲ ಹೇಳ್ತಾಳೆ. ಅವನು ಏನು ಹೇಳಿದ್ರು ಅವ್ನು ಕೇಳೋ ಮೂಮೆಂಟಲ್ಲೇ ಇರಲ್ಲ. ಇಲ್ಲ ನನ್ನ ಮಗಳಿಗೆ ಹಿಂಸೆ ಆಗ್ತಾಯಿದೆ, ನಿಂಗೇನೇ ಗೊತ್ತು, ನನ್ನ ಮಗಳಿಗೆ ಹಿಂಸೆ ಆಗ್ತಿದೆ, ನನ್ನ ತಲೆ ಕೆಡಿಸ್ಬೇಡ, ಸುಮ್ಮನಿರು, ಒಡವೆ ದುಡ್ಡು ಅಷ್ಟನ್ನು ತೊಗೊಂಡೋಗಿ ಕೊಟ್ಬಿಡು ಅಂಥೇಳಿ ತಂದು ಕೊಟ್ಟಿದ್ದಾನೆ. ಇಲ್ಲಿ ಜಗ ಏನು ಮಾಡ್ತಾನೆ, ಪೂಜೆ ಮಾಡಿಬಿಟ್ಟು ಮಂಗಳಾರತಿ ತೊಗೊಂಡು ಐಶು ಅಪ್ಪಗೆ, ಅಮ್ಮಗೆ, ತಂಗಿ ಮಗಳಿಗೆ ಎಲ್ಲರಿಗೂ ಮಂಗಳಾರತಿ ಕೊಡೋಕ್ಕೆ ಅಂತ ತಗೊಂಡು ಬರ್ತಾನೆ. ಆ ಮಂಗಳಾರತಿ ನೋಡಿದ ತಕ್ಷಣವೇ ಅವನು ಏನು ಮಾಡ್ತಾನೆ, ಐಶ್ವರ್ಯ ಅಪ್ಪ ಮಂಗಳಾರತಿನ ಅಡಿಯಿಂದ ಕೈ ಹಾಕಿ ಎತ್ತಿಬಿಡ್ತಾನೆ, ಎಲ್ಲ ಕಡೆ ಚೆಲ್ಲಾಡಿ ಬಿದ್ದೋಗ್ಬಿಡುತ್ತೆ. ಚೆಲ್ಲಾಡಿ ಬಿದ್ದೋದ ತಕ್ಷಣವೇ ಅವಳಿಗೊಂಥರ ಶಾಕ್ ಆದಂಗೆ ಆಗಿಬಿಡುತ್ತೆ. ಅವನೇನು ಮಾಡ್ತಾನೆ, ಫಸ್ಟೇ ಅವನು ಪಾಪ ಹಾಸ್ಯವಾಗಿ ನಗ್ನಗ್ತಾ ಇರ್ತಾನೆ. ಅಂಥದ್ರಲ್ಲಿ ಇವನು ಹಿಂಗೆ ಮಾಡಿಬಿಟ್ರೆ ಅವ್ನು ಹೆಂಗಾಗಬೇಕು, ಸ್ನೇಹಿತ ಬೇರೆ, ಪ್ರಾಣ ಸ್ನೇಹಿತ, ಚಿಕ್ಕದ್ರಿಂದನೂ ಚಡ್ಡಿ ದೋಸ್ತು, ಅವನು ಈ ಕೆಲಸ ಮಾಡ್ತಾನೆ ಅಂದರೆ ಇವನಿಗೆ ಶಾಕ್ ಮೇಲೆ ಶಾಕು. ಆಮೇಲೆ ರಾಮಣ್ಣ ಅದು ಎಲ್ಲಿದ್ನೋ ಏನೋ ಬಂದ್ಬಿಡ್ತಾನೆ, ಬಂದಿದ್ದು ಅಲ್ಲೇನೋ ಅವನು ಬುಲ್ಡೆನೇ ಹಿಡ್ಕೊತಾನೆ, ನಿಜವೂ ಬುಲ್ಡೆನೇ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾನೆ. ಇಲ್ಲಿ ನನ್ನ ಮಗನೇ,
ನಿನಗೆ ಒಂದು ಚಾನ್ಸ್ ಕೊಟ್ಟಷ್ಟು ನೀನು ನೆಮ್ಮದಿಯಾಗಿರಕ್ಕೆ ಬಿಡೋದಿಲ್ಲ ಅಲ್ವಾ ಅವ್ರನ್ನ ಅಂತ ಹೇಳ್ಬಿಟ್ಟು. ಆಮೇಲೆ ಸಿಟ್ಟು ಬರುತ್ತೆ, ನೀವು ಒಡವೆ ದುಡ್ಡಿಗೋಸ್ಕರನೇ ಹಿಂಗೆ ಆಡ್ತಿರೋದಲ್ವ ಅಂತ ಬೈತಾನೆ ಅವನು. ಬೈದ ತಕ್ಷಣ ಇವನಿಗೆ ಸಿಟ್ಟು ಬಂದುಬಿಡುತ್ತೆ ರಾಮಣ್ಣಂಗೆ. ಎತ್ಕೊಂಡು ಹೋಗಿದ್ದು ಬಾಗಿಲಿಂದ ಆಚೆಗೆ ಎಸ್ದು ಬಿಡ್ತಾನೆ ಮಾವನ್ನ. ಅಷ್ಟು ಸಿಟ್ಟು ಬಂದುಬಿಡುತ್ತೆ ಅವನಿಗೆ. ಅಪ್ಪನಿಗೆ ಆ ಥರ ಮಾಡಿದ್ನಲ್ಲ ಅನ್ನೋದೇ ಕೋಪ ಬಂದ್ಬಿಡ್ತು ಸಿಕ್ಕಾಬಟ್ಟೆ. ತಕ್ಷಣವೇ ತಗೊಂಡು ಹೋಗಿದ್ದು ಎಸ್ತೇ ಬಿಡ್ತಾನೆ. ಯಾರು ಹಿಡ್ಕೊಂಡ್ರಲ್ಲ ಬಿಟ್ರಲ್ಲ ಏನು ಮಾಡಿದ್ರು ಕೇಳಲ್ಲ. ನಾಳಿನ ಎಪಿಸೋಡು ತುಂಬ ಚೆನ್ನಾಗಿದೆ, ನೋಡಿ ಎಂಜಾಯ್ ಮಾಡಿ. ತುಂಬಾ ಬ್ಯೂಟಿಫುಲ್ಲಾಗಿದೆ, ಒಳ್ಳೊಳ್ಳೆ ಸ್ಟೋರಿ ಕತೆ ಇದೆ. ಈ ಕಥೆನಲ್ಲಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಐಶು ಅಪ್ಪ ಎಂಥ ಖತರ್ನಾಕ್ ಬುದ್ಧಿ ಮಾಡ್ತಾನೆ ಅಂತೇಳ್ಬಿಟ್ಟು ಅದಕ್ಕೆ ರಾಮಣ್ಣಂಗೆ ಸಿಟ್ಟು ಬಂದು ಅವ್ನಿಗೆ ಅವನ್ನ ತೊಗೊಂಡೋಗಿ ಆಚೆಗಿಸಿತಾನೆ. ಈ ಥರ ಹೆಣ್ಮಕ್ಳು ಕೊಟ್ಟ ಮೇಲೆ ಸ್ವಲ್ಪ ತಗ್ಗಿ ಬಗ್ಗಿ ಹೋಗ್ಬೇಕಲ್ವ. ಈ ರೀತಿ ಎಲ್ಲ ಮಾಡಿದ್ರೆ ಹೆಣ್ಮಕ್ಳಿಗೆ ಅವರೇ ಅಲ್ಲಿ ಬದುಕಬೇಕು. ಇವರೇನು ಅಪ್ಪನ ಹೋಗ್ಬಿಡ್ತಾರೆ, ಏನಾರ ಮಾಡಿ ಒಂದೊಂದು ಚಿಕ್ಕ ಚಿಕ್ಕ ವಿಷಯ ಮಾಡಿಬಿಟ್ಟು ಹೊರ್ಟೋಗ್ಬಿಡ್ತಾರೆ. ಅಲ್ಲಿ ಅನುಭವಿಸೋರಿಗೆ ತಾನೇ ಗೊತ್ತು ಅದ್ರ ಕಷ್ಟ ಏನು ಅಂತೇಳಿ. ಯಾವತ್ತೂ ಅಷ್ಟೇ ಹೆಣ್ಮಕ್ಳು ಕೊಟ್ಟ ಮೇಲೆ ತಗ್ಗಿ ಬಗ್ಗಿ ಹೋಗಬೇಕು. ಸ್ವಲ್ಪ ಆರಾಮಾಗ್ತಾರೆ ಹೆಣ್ಮಕ್ಳು. ತುಂಬ ಚೆನ್ನಾಗಿ ಬದುಕಬೇಕು, ಬಾಳಬೇಕು ಅಂದರೆ ಇದೊಂದು ಟ್ರಿಕ್ಕನ್ನು ಅವ್ರು ಇಟ್ಕೊಂಡ್ರೆ ಯಾವತ್ತೂ ಅವರಿಗೆ ಮಕ್ಕಳಿಂದನೂ ನೆಮ್ಮದಿ ಸಿಕ್ಕುತ್ತೆ, ಮತ್ತು ಸೊಸೆಯಿಂದನೂ ನೆಮ್ಮದಿ ಸಿಕ್ಕುತ್ತೆ. ಹೆಂಡ್ತಿ ಅವಳಿಗೂ ಕೂಡ ಹೇಳ್ದೇ ಈ ಕೆಲಸ ಮಾಡಬಾರ್ದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.